ಆಲ್ ರೈಟ್, ಆಕ್ಷನ್ ಓಕೆ. ಹೀರೋಯಿನ್ ಇಲ್ಲ. ಹೀರೋಯಿನ್ ಇಲ್ಲ ಅಲ್ವಾ? ಅದು ರವಿಚಂದ್ರನ್ ಸರ್ ಮೂವಿ. ಹೀರೋಯಿನ್ ಇಲ್ದೆ ಆಗಲ್ಲ. ಮೇಕಿಂಗ್ ಟೈಮ್ ಅಂಡ್ ಟಾಕಿಂಗ್ ಟು ಮೀ ದಿಗಂತ್. ನಾನು ಮನೆಯಿಂದ ಬರ್ಬೇಕಿದ್ರೆ ಸ್ಟುಡಿಯೋಗೆ, ನಾನು ಸ್ವಲ್ಪ ಓದೋ ಹವ್ಯಾಸ ಇರೋದ್ರಿಂದ ನನಗೆ ನಾಗ್ತಿಳಿ ಚಂದ್ರಶೇಖರ್ದು ಮಲೆನಾಡಿನ ಹುಡುಗಿ ಬೆಳಸಿನ ಹುಡುಗ ಅಂತ ಒಂದು ಕತೆ. ಅವಾಗೆಲ್ಲ ನಾವು ಕಾಲೇಜಲ್ಲಿ ಇರಬೇಕಿದ್ರೆ ತುಂಬಾ ಪಾಪ್ಯುಲರ್ ಸ್ಟೋರಿ, ಶಾರ್ಟ್ ಸ್ಟೋರಿ. ಅವರು ಬರೀ ಒಂದು ಕಥೆಯಿಂದ ಶುರುವಾಗಿದ್ದು ಅವ್ರ ಜರ್ನಿ. ಹಿ ಬಿಕೇಮ್ ಲೈಕ್ ರೀಡರ್ಸ್ಗೆ ಸೂಪರ್ ಸ್ಟಾರ್. ಸೊ ನನಗೊಂದು ಅನಿಸ್ತು, ನಾನು ಬಯಲಸೀಮೆ ಹುಡುಗ, ಸೊ ಬಯಲಸೀಮೆ ನಿರ್ದೇಶಕ ಮಲೆನಾಡಿನ ನಟನ ಜೊತೆ ಮಾತುಕತೆ ಅಂತ ಅನ್ಕೊಂಡು ಬಂದೆ. ಒಬ್ಬ ನಟನಾಗಿ ನಾನು ನಿಮ್ಮನ್ನ ಜಡ್ಜ್ಮೆಂಟಿಗೆ ನಾನು ಇದನ್ ಮಾಡಿದಾಗ ಬಹಳ ಖುಷಿಯಿಂದ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಬಹಳ ಖುಷಿ ಇತ್ತು. ನಾನು ನಿಮ್ಮ ಕೆಲವೊಂದು ಇದನ್ನ ಆಫ್ಕೋರ್ಸ್ ಐ ಡಿಡ್ ಲಿಟಲ್ ಬಿಟ್ ಆಫ್ ಇದು, ನಾನು ನಿಮ್ಮ ಹಳೆ ಸಿನಿಮಾಗಳನ್ನ ಮತ್ತೆ ತಿರ್ಗಾ ನೋಡಿ ಸ್ಟ್ರೆಂತ್ಸ್ ಏನು, ಒಬ್ಬ ನಿರ್ದೇಶಕನಾಗಿ ನಾನು ನಂದು ಯಾವ್ದು ನೋಡಿದ್ರಿ? ನಾನು ಡಬ್ಬಾ ಪಿಕ್ಚರ್ ಇಲ್ಲ, ಡಬ್ಬಾ ಪಿಕ್ಚರ್ ಅಲ್ಲೇನೆ ನೀವು ಯು ಹ್ಯಾವ್ ಗಿವನ್ ದ ಬೆಸ್ಟ್. ಇಲ್ಲ, ನಾನೇನ್ ಗೊತ್ತಾ, ನಾನು ಗಿವ್ ಯುವರ್ ಬೆಸ್ಟ್, ಐ ಗಿವ್ ಮೈ ಬೆಸ್ಟ್. ಅದಾದ್ರೂ ನಾನು ಡೈರೆಕ್ಟರ್ಸ್ ಆಕ್ಟರ್, ಡೈರೆಕ್ಟರ್ ಎಷ್ಟು ಡಿಮಾಂಡ್ ಮಾಡ್ತಾರೆ ಅಷ್ಟೇ ಕೊಡ್ತೀನಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಕೆಲವು ಸಿನಿಮಾದಲ್ಲಿ ನನ್ಗೆ ಗೊತ್ತು, ನಾನು ಪರ್ಸನಲಿ ನಾನು ಡೈರೆಕ್ಟರ್ ಎಷ್ಟು ಕೇಳಿದ್ರೆ ಅಷ್ಟೇ ಕೊಟ್ಟಿದ್ದೀನಿ. ಅದಕ್ಕಿಂತ ಜಾಸ್ತಿ ನಾನು ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಹೌದು, ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಒಬ್ಬ ನಿರ್ದೇಶಕನಿಗೆ ದೇ ಥಿಂಕ್ ದಟ್ ಓಕೆ, ಬಹುಶಃ ದಿಗಂತ್ ಈ ಚೌಕಟ್ಟಿನಲ್ಲಿ ಕೂತ್ಕೋತಾರೆ, ಇಷ್ಟೇ ಕೊಡ್ಬೋದು, ಸಾಕು ಅನ್ಸುತ್ತೆ ಅವ್ರಿಗೆ. ಬಟ್ ನನಗೆ ಬಿಕಾಸ್ ಬೀಯಿಂಗ್ ಅ ಗುಡ್ ಅಬ್ಸರ್ವರ್, ವಾಟ್ ಐ ನೋಟಿಸ್ಡ್ ಇಸ್ I let you do what you wanted to do. Have you noticed that? Correct. ನಾನು ಜಾಸ್ತಿ ನಿಮಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ you adopt yourself very quickly. Correct. You do certain things without saying anything. So then I started watching you. After explaining scene, I used to step back. ನಾನು ಹಿಂದೆ ಹೋಗ್ಬಿಡ್ತಿದ್ದೆ. ನನ್ಗೆ ಗೊತ್ತಿತ್ತು ನೀವು you will enhance, you will do probably more than what a director wants. I think I should tell this on camera that if given a choice, given a chance, you should allow Digant to perform on his own, and he can give you best. ಅದೇ ನಂಗೆ ನೀವ್ ಹೇಳ್ದಾಗ ನಂಗೆ ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ. ಅದು ನನಗೆ ಮುಂಚೆಯಿಂದನೂ ಅಷ್ಟೇ. ಅಂದ್ರೆ ಈಗ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ, ನಾನು ಈಗ ಗಾಲ್ಫ್ ಎಲ್ಲ ನಾನು ಆಡಿಲ್ಲ, ಬಟ್ ನೀವು ನನ್ಗೆ ಅದು ಕೊಟ್ರೆ ಆ ಸ್ಟೈಲ್ ಕರೆಕ್ಟ್ ಆಗಿರುತ್ತೆ. ನಾನು ಹೊಡಿತೀನೋ ಇಲ್ವೋ, ಆ ಸ್ಟೈಲ್ ಮಾತ್ರ ಕರೆಕ್ಟ್ ಆಗಿರುತ್ತೆ. ಯಾವ್ದೇ ಸ್ಪೋರ್ಟ್ಸ್ ಆದ್ರೂ ಫಸ್ಟ್ ಆ ಸ್ಟೈಲ್ ಕಲ್ತಿ ಅಂದ್ರೆ ತಲೆ ಒಳಗೆ ಇರುತ್ತೆ. ಇದೇ ತರ ಆಡಿದ್ರೆ ಅಟ್ಲೀಸ್ಟ್ ಸ್ಪೋರ್ಟ್ಸ್ ನಂತರ ಕನ್ವಿನ್ಸ್ ಅಂತ ಯು ಕ್ಯಾನ್ ಫೇಕ್ ಇಟ್. ಹೌದು. ಸೊ ಅದ್ ನನಗೆ ಮುಂಚೆಯಿಂದನೂ ಇದೆ. ಹಂಗಾಗಿ ನನಗೆ ಫುಲ್ ಸ್ನೂಕರ್ ಆಡಕ್ ಬರ್ತಾ ಇರಲ್ಲ, ಬಟ್ ಆ ಸ್ಟಿಕ್ ಹಿಡ್ಕೊಳ್ಳೋದು ಕರೆಕ್ಟ್ ಆಗಿ ನೋಡೋ ಶೈಲಿ. ಸೊ ಹಂಗಾಗಿ ನಂಗೆ ಆಕ್ಟಿಂಗ್ ಅಲ್ಲೂ ಅಷ್ಟೇ, ನೀವೇನ್ ಹೇಳ್ತೀರೋ ಅದ್ ನಾನು ಗ್ರಾಸ್ಪ್ ಮಾಡ್ತೀನಿ. ಆ ಗ್ರಾಸ್ಪಿಂಗ್ ಪವರ್ ಇದೆ. ಸೊ ಈಗ ಕೆಲವು ಡೈರೆಕ್ಟರ್ ಏನಂದ್ರೆ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ, ಅಂದ್ರೆ ಅವರಿಗೆ ಅದು ನಮ್ಗೆ ಲಿಮಿಟೇಷನ್ ಆದ್ರೂ ಕೆಲವು ಸತಿ ಡೈರೆಕ್ಟರ್ ಇಸ್ ಅವ್ರಿಗೆ ಏನ್ ಬೇಕೋ ನಾವು ಕೊಡ್ಬೇಕಾಗುತ್ತೆ. ಇನ್ ಕೆಲವರು ನಮಗೆ ಫ್ರೀಡಮ್ ಕೊಡ್ತಾರಲ್ಲ, ಅವಾಗ ಐ ಕ್ಯಾನ್ ಐ ರಿಮೆಂಬರ್ ಒನ್ ಸ್ಮಾಲ್ ಸೀನ್. I was watching monitor and I had explained the scene. Scene ಹಿಂದೆ ಏನಾಗುತ್ತೆ, scene ಮುಂದೆ ಏನಾಗುತ್ತೆ ಎಲ್ಲ ನಾವು ಮಾತಾಡ್ಕೊಂಡಿದ್ವಿ. You added something to that scene. You added something to that character. ನನಗೆ ಸಡನ್ಲಿ ನನಗೆ ಒಂದು ಇದು ಆಯ್ತು. ಯು ವಾಕ್ ಔಟ್ ಫ್ರಮ್ ದ ಎಲಿವೇಟರ್, ಬಿಕಾಸ್ ಯು ಆರ್ ಕಮಿಂಗ್ ಫ್ರಮ್, ಯು ಡಿಡ್ ದಟ್ ಮಾಡ್ಕೊಂಡು ಒಳಗಡೆ ಬಂದ್ರಿ. ಹೌ ಡು ಯು ಡೂ ಸರ್ಟನ್ ಥಿಂಗ್ಸ್ ಲೈಕ್? ಇಲ್ಲ, ನಂದು ಒಂದೇನಂದ್ರೆ, ಈಗ ಒಂದು ಕ್ಯಾರೆಕ್ಟರ್ ಪ್ರಿಪೇರ್ ಮಾಡ್ಬೇಕಾದ್ರೆ ನನ್ಗೆ ಯಾರೋ ಒಬ್ರು ಅಂದ್ರೆ ಟೀಚರ್ ಹೇಳ್ಕೊಟ್ಟಿದ್ದು, ಅಂದ್ರೆ ಆ ವ್ಯಕ್ತಿ
ಈಗ ಸೀನಲ್ಲಿ ಇರೋದ್ ಬಿಟ್ಟು ಬೇರೆ ಟೈಮಲ್ಲಿ ಅವ್ನು ಏನ್ ಮಾಡ್ತಾರೆ ಅಂತ ನೀವು ಕಾನ್ಸ್ಟೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಅವನು ಈಗ ಕಾರ್ ಓಡಿಸ್ತಾ ಅವ್ನು ಹೆಂಗಿರ್ತಾನೆ ಅಂತ ನೀವು ಸುಮ್ನೆ ಯೋಚನೆ ಮಾಡಿ. ಆ ಕಾರ್ ಓಡಿಸೋದು ಆ ಸೀನಲ್ಲಿ ಇರಲ್ಲ. ಇಡೀ ಸಿನಿಮಾದಲ್ಲೇ ಅವ್ನ್ ಕಾರ್ ಓಡಿಸ್ತಾ ಯಾವ್ದೋ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋ ಸೀನ್ ಇರಲ್ಲ. ಬಟ್ ಅವನು ಸಿಕ್ಕಾಕೊಂಡ್ರೆ ಏನ್ ಮಾಡ್ತಾನೆ, ಅವ್ನ ಮೆಂಟಲ್ ಸ್ಟೇಟ್ ಏನಿರುತ್ತೆ, ಬೇರೆ ಟೈಮಲ್ಲಿ ಅವ್ನು ಯಾವ ತರ ಇರ್ತಾನೆ ಅಂತ ನೀವು ಮೈಂಡ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಈ ತರದ್ದು ಎಲ್ಲ ಈ ಸಣ್ಣ ಪುಟ್ಟ ಇಂಪ್ರೂವೈಸೇಷನ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಸಿನಿಮಾದ ಬಿಟ್ಟು ಬೇರೆ ಹವ್ಯಾಸಗಳು ನಿಮಗೆ ಸಿನಿಮಾ ನಟನೆಗೆ ಹೆಲ್ಪ್ ಆಗುತ್ತೆ? ಖಂಡಿತ ಖಂಡಿತ. ಫಿಸಿಕಲಿ ಆಕ್ಟಿವ್ ಆಗಿರೋದು ಒಂದಾದ್ರೆ, ಈ ನಾನು ಸಾಕಷ್ಟು ಸ್ಪೋರ್ಟ್ಸ್ ಅಲ್ಲೆಲ್ಲ ನಾನು ಇನ್ವಾಲ್ವ್ ಆಗ್ತೀನಿ. ಅದು ಯಾಕೆಂದ್ರೆ ನಿಮ್ ಲೈಫಲ್ಲೂ ಅಷ್ಟೇ, ನೀವು ಹೇಳ್ತೀರಾ, ಬೀಳ್ತೀರಾ, ಗೆಲ್ತೀರಾ, ಸೋಲ್ತೀರಾ. ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಒಂದೇ ಕಲ್ಸೋದೇನಂದ್ರೆ ಒಂದ್ಸತಿ ಬಿದ್ದಾಗ ಮತ್ತೆ ಎದ್ದು ಮತ್ತೆ ನೀವು ರೆಡಿ ಆಗ್ತೀರಾ ನೆಕ್ಸ್ಟ್ ಮ್ಯಾಚ್ಗೆ. ಈಗ ಸೋತೆ ಅಂತ ನೀವು ದುಃಖ ಪಟ್ಕೊಂಡು ಆಗತ್ತೆ, ಆ ಪಾಯಿಂಟ್ ಅಲ್ಲಿ ದುಃಖ ಆಗುತ್ತೆ. ಬಟ್ ನೀವು ಏನೇ ಸುಮ್ನೆ ಒಂದು ಫ್ರೆಂಡ್ಲಿ ಮ್ಯಾಚ್ ಇರ್ಬೋದು, ಬಟ್ ಗೆಲ್ಲಕ್ಕೆ ಆಡ್ತೀರಾ. ನನ್ನ ಆಕ್ಟಿಂಗ್ ಪ್ರೊಫೆಷನಲ್ ತುಂಬಾ ಹೆಲ್ಪ್ ಆಗುತ್ತೆ ಟು ಕೀಪ್ ಯುವರ್ ಮೆಂಟಲ್ ಬ್ಯಾಲೆನ್ಸ್, ಫಿಸಿಕಲ್ ಬ್ಯಾಲೆನ್ಸ್ ಇಂಟ್ಯಾಕ್ಟ್. ಸೊ ಹಾಗಾಗಿ ನಾನು ಅದಕ್ಕೆ ನನ್ಗೆ ಸಿನಿಮಾ ಗೆದ್ರು ನಾನೇನ್ ತುಂಬಾ ಖುಷಿ ಆಗಲ್ಲ, ಸೋತ್ರು ನಾನೇನ್ ತುಂಬಾ ದುಃಖ ಪಡಲ್ಲ. Do you still like to be called a Doodh Peda? Gotcha. ಖಂಡಿತ ಇಲ್ಲ. ನನ್ಗೇನು, ನನ್ಗೆ ಅದು ಬರೀ ದಿಗಂತ್ ಅಂತ ಕರೆದ್ರೆ ಸಾಕು. ಅದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅವಾಗ ಗಾಳಿಪಟ ಮಾಡಿದಾಗ ನನಗೆ ಅಂದ್ರೆ ತುಂಬಾ ಜನಕ್ಕೆ ದಿಗಂತ್ ಅಂದ್ರು ಅವಾಗ. ಇವಾಗ ಸುಮಾರು ಜನ ಇದಾರೆ ಹುಡುಗರನ್ನೆಲ್ಲ, ನಾನು ಸುಮಾರು ಜನ ನಮ್ಮ ಮನೆ ಎದುರಿಗೆ ಒಬ್ಬ ಹುಡುಗ ಇದಾರೆ, ಅವನ ಹೆಸರು ದಿಗಂತ್ ಅಂತ. ಅವಾಗ ಇಟ್ಸ್ ರೇರ್ ನೇಮ್, ಸೊ ಜಾಸ್ತಿ ಜನ ಇರ್ಲಿಲ್ಲ. ಸೊ ಅವರಿಗೆ ಆ ಕ್ಯಾರೆಕ್ಟರ್ ಹೆಸರು ಅವ್ನು ಗಣೇಶ್, ಅದರಲ್ಲಿ ಗಣಿ ನನ್ಗೆ ದೂದ್ ಪೇಡ ಅಂತ ಕರೀತಾ ಇರ್ತಾನೆ. ಸೊ ಅದು ದೂದ್ ಪೇಡ ಅಂತಾನೆ ಉಳ್ಕೊಂಡ್ಬಿಡ್ತು ಅವ್ರಿಗೆಲ್ಲರಿಗೂ. ಯಾರಿಗೂ ದಿಗಂತ ಅಂತ ಈಸಿಯಾಗಿ ಕರೆಯಕ್ ಬರ್ತಾರೆ. ಸೊ ಹಂಗಾಗಿ ಅದು ದೂದ್ ಪೇಡ ಅಂತಾನೆ ಆಗೋಯ್ತು. ಬಟ್ ಇವಾಗ ನಾನು ನಿಜ ಹೇಳ್ಬೇಕು, ನಾನು ಸ್ವೀಟೇ ತಿನ್ನಲ್ಲ. ನಂಗೆ ಸ್ವೀಟ್ ಅಂದ್ರೇನೆ ಆಗಲ್ಲ. ದೂದ್ ಪೇಡ ಹ್ಯಾಸ್ ನಥಿಂಗ್ ಟು ಡೂ. ದೂದ್ ಪೇಡ ತಿನ್ನಲ್ಲ. ದೂದ್ ಪೇಡ ಇಸ್ ಮೆಂಟ್ ಫಾರ್ ಅದರ್ಸ್. ಸಿನಿಮಾ ಜರ್ನಿ ಹೇಗೆ ಶುರು ಆಯ್ತು? ಬೆಂಗಳೂರಿಗೆ ಬಂದಿದ್ದೆ ನಾನು ಅಂಡರ್-19 ಸ್ಟೇಟ್ ಸೆಲೆಕ್ಟ್ ಆಗಿದ್ದೆ. ಫಾರ್ ವಾಟ್? ಬ್ಯಾಡ್ಮಿಂಟನ್ ಅಲ್ಲಿ. ಓಕೆ. ಸೊ ಅವಾಗ ಅದ್ ನನ್ ಫಸ್ಟ್ ಲವ್ ಆಗಿತ್ತು. ಸೊ ನಾನು ಅದೇ ಅಂದ್ರೆ ಬ್ಯಾಡ್ಮಿಂಟನ್ ಅಲ್ಲೇ ಗೋಪಿಚಂದ್ ಆಗ್ಬೇಕು ಅಂತ ಬಂದಿದ್ದೆ. ಇದ್ರು ನಾನು ಶಟ್ಲ್ ಎಲ್ಲ ಫೀಡ್ ಮಾಡಿದೀನಿ. ಅವರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಸಾಯಿಲಿ ಅವರು ಟ್ರೈನ್ ಮಾಡ್ತಾ ಇದ್ರು. ನಮಗ್ ಗೋಪಿಚಂದ್ ಗೊತ್ತಾಗಿದೆ, ಅವರು ಪ್ರೈಸ್ ಗೆದ್ದ ಮೇಲೆ. ಇಲ್ಲ, ಆ ಟೈಮಲ್ಲಿ ಹಿ ಹ್ಯಾಡ್ ಒನ್ ಆಲ್ ಇಂಗ್ಲೆಂಡ್ ಪಾಪ್ಯುಲರ್ ಆಗಿದ್ರು. ಸೊ ಅವಾಗ ನಾವು ಶಟ್ಲ್ ಎಲ್ಲ ಫೀಡ್ ಮಾಡ್ತಾ ಇದ್ವಿ ಅವರಿಗೆ. ಸರಿ ಸರಿ. ಸೊ ನಾವೆಲ್ಲ ಆತರ ಅಂದ್ರೆ ನಮ್ ಕೋಚ್ ನಮ್ಮನ್ನು ಯೂಸ್ ಮಾಡ್ತಾ ಇದ್ರು. ನಾವು ದಟ್ಸ್ ಹೌ ಯು ಲರ್ನ್ ಅಂಡ್ ಯು ವಾಚ್ ಹಿಮ್ ಪ್ಲೇ ಆತರ. ಸೊ ಆತರ ಎನಿವೆ ಗೋಪಿಚಂದ್ ಆಗಿ ಬಂದು, ಬಟ್ ಪಿಪಿ ಚಂದ್ ಆಗ್ಲಿಲ್ಲ. ಅದು ಮೆನ್ಸ್ಗೆ ಮೂವ್ ಆದಾಗ ಸೊ ಕುಡಂಟ್ ಮೇಕ್ ಇಟ್ ಬೇಗ ಅವಾಗ. ಸೊ ಅವಾಗ ಆ ಟೈಮಲ್ಲಿ ನನಗೆ ಏನ್ ಅನ್ಸ್ತು ಅಂದ್ರೆ, ಸರಿ ಇದು ಈಗ ನನ್ ಫಸ್ಟ್ ಲವ್ ಇದಾಗಿತ್ತು, ಇನ್ನೇನಾದ್ರು ಮಾಡ್ಬೇಕಲ್ಲ ಜೀವನದಲ್ಲಿ. ಸೊ ನಾವ್ ಯಾವಾಗ್ಲೂ ಟೂರ್ನಮೆಂಟ್ಗೆಲ್ಲ ನಾವು ಟ್ರಾವೆಲ್ ಮಾಡ್ಬೇಕಾರೆ ಅಂದ್ರೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ ಅವಾಗೆಲ್ಲ. ಅವಾಗ ಏನಂದ್ರೆ ಯಾರ್ದು ಲ್ಯಾಪ್ಟಾಪ್ ಇರೋದು, ನಾವು ಮೂವೀಸ್ ಎಲ್ಲ ನೋಡ್ತಾ ಇದ್ವಿ ತುಂಬಾ. 2-3 ಡೇಸ್ ಎಲ್ಲ ಟ್ರಾವೆಲ್ ಅಂದ್ರೆ ಅಸ್ಸಾಂಗೆಲ್ಲ ಹೋಗ್ತಾ ಇದ್ವಿ. ಎಲ್ಲೆಲ್ಲೋ ಇರೋದು ರ್ಯಾಂಕಿಂಗ್ ಟೂರ್ನಮೆಂಟ್ಸ್. ಅವಾಗ ಲ್ಯಾಪ್ಟಾಪ್ ಅಲ್ಲಿ ನಾವು ಮೂವೀಸ್ ಎಲ್ಲ ನೋಡೋದು. ಆಮೇಲೆ ಎಲ್ಲ ಹೇಳ್ತಾ ಇದ್ರು ಅಂದ್ರೆ, ನೀನು ಯಾಕೆ ಟ್ರೈ ಮಾಡಬಾರ್ದು? ಇಸ್ ಇಟ್ ಬಿಕಾಸ್ ಆಫ್ ಯುವರ್ ಗುಡ್ ಲುಕ್ಸ್? ಯಾ, ಡೆಫಿನೆಟ್ಲಿ ಸ್ಟಾರ್ಟೆಡ್ ವಿತ್ ದಟ್. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತೆಲ್ಲ ಬಂತು. ಸರಿ, ಅದೇ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಆಯ್ತಾ, ಮಾಡಬಹುದು ಅಂತ ನನಗೆ ಅದೇ ನನ್ ಗ್ರಾಸ್ಪಿಂಗ್ ಪವರ್ ಇದೆ. ಸೊ ನಾನು ಅದ್ ಮಾಡಬಹುದು. ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಫಾರ್ ಯು, ಬಟ್ ಫಾರ್ ಲಾಟ್ ಆಫ್ ಅದರ್ ಪೀಪಲ್ ಇಟ್ ಈಸ್ ರಾಕೆಟ್ ಸೈನ್ಸ್. ಅದೇ ಟೈಮಿಗೆ ನಾನು ಜಸ್ಟ್ ಬಿಕಾಮ್ ಮುಗ್ದಿತ್ತು. ನಾನು ಏನ್ ಮಾಡೋದು ನೆಕ್ಸ್ಟ್ ಅಂತ ಬಂದಾಗ ನಾನೇ ಅನ್ಕೊಂಡೆ, ಅಟ್ಲೀಸ್ಟ್ ಬ್ಯಾಡ್ಮಿಂಟನ್ ಅಲ್ಲೇ ನಾನು ಈಗ ಕೋಚಿಂಗ್ ಒಂದು ಇದು ಬರುತ್ತೆ, ಒಂದು ಕೋರ್ಸ್ ಇದೆ, ಅದು ಟು ಟ್ರೈನ್ ಬ್ಯಾಡ್ಮಿಂಟನ್ ಯಂಗ್ಸ್ಟರ್ಸ್, ಟು ಕೋಚ್ ದಿ ಅದರ್. ದೆನ್ ಯು ಕ್ಯಾನ್ ಓಪನ್ ಯುವರ್ ಓನ್ ಅಕಾಡೆಮಿ, ಬ್ಯಾಡ್ಮಿಂಟನ್ ಅಕಾಡೆಮಿ, ಆ ತರದ್ದೆಲ್ಲ ಡ್ರೀಮ್ಸ್ ಇತ್ತು. ಬಟ್ ಅದು ಆ ಕೋರ್ಸು ಅಷ್ಟೇ, ಇಟ್ಸ್ ನಾಟ್ ಅನ್ ಈಸಿ ಕೋರ್ಸ್. ಅದು ಒಂದು ಆಲ್ಮೋಸ್ಟ್ 1 year ಮೇಲಾಗುತ್ತೆ ಅದು. ಅದನ್ನ ಮಾಡಿದ್ರೆ ನೀನು ಐ ಥಾಟ್ ಒಂದು ಅಕಾಡೆಮಿ ಓಪನ್ ಮಾಡೋಣ ಅಂತ. ಬಟ್ ಅದೇ ಟೈಮಿಗೆ ನನಗೆ ಕೋಡ್ಲು ರಾಮಕೃಷ್ಣ ಅಂತ ಅವರು ಡೈರೆಕ್ಟರ್, ತೀರ್ಥಹಳ್ಳಿ ಅವರೇ, ನಮ್ಮೂರವ್ರೆ. ಅವರು ಸಿಕ್ಕಿದ್ರು ನನಗೆ, ಯಾವ್ದೋ ಒಂದು ಥ್ರೂ ಮೈ ಕಸಿನ್ ಎಲ್ಲೋ ಮೀಟ್ ಮಾಡಿದ್ರು. ಅವರು ಒಂದು ಹೊಸ ಫೇಸಿಗೆ ಹುಡುಕ್ತಾ ಇದ್ರು. ಆಮೇಲೆ ಅವರಿಗೆ ಅದೇ ಕೋಇನ್ಸಿಡೆಂಟ್ಲಿ ನಾನು ತೀರ್ಥಹಳ್ಳಿಯಾನೆ. ಅವರು ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರು, ನಾನು ಒಬ್ಬ ತೀರ್ಥಹಳ್ಳಿ ಅವ್ರನ್ನ ಯಾರನ್ನು ಇಂಟ್ರೊಡ್ಯೂಸ್ ಮಾಡಕ್ ಆಗಿಲ್ಲ ಸಿನಿಮಾ ರಂಗಕ್ಕೆ ಅಂತ. ಅವ್ರದ್ದೇ ಒಂದು ಇದಿತ್ತು, ಆಕ್ಟಿಂಗ್ ಸ್ಕೂಲ್ ಕೂಡ ಇತ್ತು. ಅಲ್ಲಿಗೆ ಒಂದು 3 months ಕಳ್ಸಿದ್ರು. ಒಂದ್ ಸ್ವಲ್ಪ ನೀನ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್, ಕ್ಯಾಮ್ರಾ ಫೇಸಿಂಗ್ ಅದೆಲ್ಲ ಕಲ್ತ್ಕೋ ಅಂತ. ಬಟ್ ನನಗೆ ಅದೇ ಅಷ್ಟು ಅಲ್ಲೇನ್ ಹೆಲ್ಪ್ ಆಗಿಲ್ಲ. ಬಟ್ ಅವ್ರ ಜೊತೆ ನಾನು ಮೂವಿ ಎಲ್ಲ ಮಾಡಿದಾಗ
ಸ್ಟಾರ್ಟೆಡ್ ವಿತ್ ಮೂವಿ. ನಾನು ಫಸ್ಟೇ ಹೀರೋ, ಬೇರೆ ಯಾವ್ದು ಸಣ್ಣ ಪುಟ್ಟ ರೋಲ್ ಮಾಡಲಿಲ್ಲ, ಡೈರೆಕ್ಟ್ ಹೀರೋ. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಓಡ್ಲಿಲ್ಲ. ಸರಿ. ಸೊ ಅದಾದ್ಮೇಲೆ ಅವಾಗ ಏನ್ ಮಾಡೋದು ಗೊತ್ತಿಲ್ಲ. ನಾವು ಅಪ್ಪ ಅಮ್ಮಂಗೆ ಹೇಳ್ ಬಂದಿದ್ದೀನಿ. ನಮ್ಮ ಅಪ್ಪ ಅಂತೂ, ನಮ್ಮಪ್ಪ ಲೆಕ್ಚರರು, ನಮ್ಮಣ್ಣ CA ಓದ್ತಾ ಇದ್ದ, ಅವನು ಪ್ರಿಲಿಮಿನರಿ ಎಲ್ಲ ಪಾಸ್ ಆಗಿದ್ದ. ಸೊ ನಮ್ಮಪ್ಪನ ನೀನ್ CA ಮಾಡು ಅಂತ. ಸೊ ನನಗೆ ಆ CA ಬುಕ್ ನೋಡಿನೇ ನನಗೆ ಗಾಬರಿ ಆಗೋದೆ. ಮೂವಿ ಬೇರೆ ಓಡ್ಲಿಲ್ಲ. ನಾನು ನಮ್ಮಪ್ಪನ ಡೈಲಾಗ್ ಎಲ್ಲ ಹೊಡೆದ್ ಬಂದಿದ್ದೆ. ಅಂದ್ರೆ ಈಗ ಅಂದ್ರೆ ನದಿಗೆ ಇಳ್ದಿದ್ದೀನಿ, ಇಲ್ಲ ಈಗ ಒಂದೇ ಮುಳುಗ್ಬೇಕು ಇಲ್ಲ ವಾಪಸ್ ಬರ್ಬೇಕು, ಅಪ್ಪ ಹೇಳಿದ್ ಮಾಡ್ಬೇಕು. ಸೊ ಅವಾಗ ಏನಾಯ್ತು, ಯಾರೋ ಹೇಳಿದ್ರು ಮಾಡ್ಲಿಂಗ್ ಟ್ರೈ ಮಾಡು, ಅಂದ್ರೆ ಆಡ್ಸ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ಒಳ್ಳೆ ನಿನಗೆ ಅರ್ನ್ ಮಾಡ್ಬೋದು, ಆಮೇಲೆ ಹಾ. ಸೊ ನಾನು ಆತರ ಸ್ಟಾರ್ಟ್ ಮಾಡಿದೆ. ಸಡನ್ ಆಗಿ ಫಸ್ಟ್ ಆಡಿಷನ್ ಕೊಟ್ಟಿದ್ದೆ ಟಿವಿ ಕಮರ್ಷಿಯಲ್, ಯಾವ್ದೋ ಸೆಲೆಕ್ಟ್ ಆಗ್ಬಿಟ್ಟೆ ನಾನು, ಸ್ಯಾಂಟ್ರೋದ ಯಾವ್ದೋ ಆಡ್. ಸೊ ಸ್ಯಾಂಟ್ರೋದ್ ಮಾಡಿದೆ, ಹಂಗೆ ಸುಮಾರೆಲ್ಲ ಮಾಡಿದೆ ನಾನು. ರಾಜೀವ್ ಮೆನನ್ ಅಂತ ದೊಡ್ಡ ದೊಡ್ಡ ಈ ಆಡ್ ಡೈರೆಕ್ಟರ್ ಜೊತೆ ಎಲ್ಲ ಕೆಲಸ ಮಾಡಿದೆ. ಆಮೇಲೆ ತಿಂಗಳಲ್ಲಿ 3 ದಿವಸ ಕೆಲಸ ಇರೋದು, ಆರಾಮಾಗಿ. ಸೊ ಚೆನ್ನಾಗಿತ್ತು, ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂತ ಇದ್ದೆ. ಅವಾಗ್ಲೇ ನನಗೆ ಮುಂಗಾರು ಮಳೆಲು ಈಗ ಯೋಗರಾಜ್ ಭಟ್ ಅವರು ಯಾರೋ ಒಬ್ಬ ಮಾಡೆಲ್ ತರ ಯಾರೋ ಬೇಕಾಗಿತ್ತು. ಸೊ ಅವ್ರು ಹಂಗೆ ನನ್ನ ಸೆಲೆಕ್ಟ್ ಮಾಡಿದ್ದು. ನಾನು ಸುಧಾ ಬೆಲ್ವಡಿ ಅವ್ರು ಇದಾರಲ್ಲ, ಅವರ ಹಸ್ಬೆಂಡ್ ಸತ್ಯ ಅಂತಿದ್ದಾರೆ. ಅವರು ಹಿ ಹ್ಯಾಂಡಲ್ಸ್ ಲಾಟ್ ಆಫ್ ಆಡ್ ಪ್ರೊಡಕ್ಷನ್. ಸೊ ಇದು ಬಿಗ್ ಗೈ ಇನ್ ದ ಆಡ್ ಇಂಡಸ್ಟ್ರಿ. ಸೊ ಅವ್ರಿಗೆ ನನ್ ಪರಿಚಯ ಇತ್ತು, ಸುಮಾರು ಆಡಿಗೆ ನಾನು ರೆಕಮೆಂಡ್ ಮಾಡಿ ಅವರೆಲ್ಲ ಇದ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು, ಇಲ್ಲ ಅದೀಗ ನಾ ಈ ಕತೆ ಕೇಳಿದೀನಿ, ತುಂಬಾ ಚೆನ್ನಾಗಿದೆ, ಮುಂಗಾರು ಮಳೆ ಮಾಡು ಅಂತ. ಅವಾಗ ಗಣೇಶ್ ಇನ್ನ ನ್ಯೂ ಗೈ, ನಾನು ಐ ಆಮ್ ಓಕೆ ಅಂದ್ರೆ ಆಡ್ ಇಂಡಸ್ಟ್ರಿ ಆರಾಮಾಗಿದ್ದೆ. ಸೊ ಇವರು ಮತ್ತೆ ಯಾರೋ ಹೊಸ ಹೀರೋ ಜೊತೆ ನಾನು ಸಣ್ಣ ಪುಟ್ಟ ರೋಲ್ ಮಾಡ್ಲಾ ಅಂತ ನನ್ಗೆ. ಆಮೇಲೆ ಸತ್ಯ ಹೇಳಿದ್ಮೇಲೆ ಇದು ಇಲ್ಲ ಮಾಡು, ನನ್ ಮಾತ್ ನಂಬು, ನಾನು ತುಂಬಾ ಹಾಡೆಲ್ಲ ಕೇಳಿದೀನಿ, ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಮಾಡು. ಸರಿ ಓಕೆ ಅಂತ ಮಾಡಿದೆ. ಅಲ್ಲಿಂದ ಮತ್ತೆ ಗಾಟ್ ಬ್ಯಾಕ್ ಟು ಮೂವೀಸ್. Do you think for an actor in you, have you ever thought or have you ever considered that you are not getting enough to cater your inner actor? ಏನಾದ್ರು ಅನ್ಸಿದ್ಯಾ? ಇಲ್ಲ, ನಾನು ಆತರ ಅಷ್ಟು ಡೀಪ್ ಆಗಿ ನನ್ನನ್ನೇ ನಾನೇ ಅನಲೈಸ್ ಹೋಗಿಲ್ಲ. But you have accepted life as it comes. As it comes, ನಿಜ. That's a great quality. Correct. ಅಂದ್ರೆ ನಾನು ಸುಮಾರು ಜನ ನೋಡ್ತೀನಲ್ಲ, ಅದು ಅವರಲ್ಲಿ ಆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ. ನನ್ನನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ತಾ ಇಲ್ಲ, ಆ ದುಃಖದಲ್ಲಿ ಆ ನೋವಲ್ಲಿ ಇರೋರು ನಾನು ಸುಮಾರು ಜನ ನೋಡಿದೀನಿ. ಅವಾಗ ನಾನು ಅನ್ಕೊಂಡೆ, ನಾನು ಇರಬಾರ್ದು ಅಲ್ವಾ? ಅಗೇನ್ ದಟ್ ಇಸ್ ಅನ್ ಅಬ್ಸರ್ವೇಷನ್. ಅಗೇನ್ ಯು ಲರ್ನ್ ಫ್ರಮ್ ದಟ್. ಹೌದು. ಅಂದ್ರೆ ತುಂಬಾ ಜನ ಆಕ್ಟರ್ಸ್ ನೋಡಿದೀನಿ, ಅಂದ್ರೆ ನೆಕ್ಸ್ಟ್ ಏನ್ ಕೆಲಸ ಸಿಗದೆ ಇದ್ರೆ ಏನು ಅಂತ ಅದೇ ಚಿಂತೆಲೆ ಕೈ ಇರೋದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಸೊ ಅದೆಲ್ಲ ನೋಡಿದಾಗ ನನಗೆ ಅಂದ್ರೆ ಆತರ ಇರಬಾರ್ದು. ಇಲ್ಲ, ಪ್ರಪಂಚ ವಿಶಾಲವಾಗಿದೆ, ಏನೋ ಒಂದ್ ಮಾಡ್ಬೋದು ನಿಮ್ಗೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಇವತ್ತಿನ ಹಾಳು ಮಾಡ್ಕೊಂಬಾರ್ದು. ಅದು ನನಗೆ ಮುಂಚೆಯಿಂದನೂ ಇದೆ. ಸೊ ಹಾಗಾಗಿ ನಾನು ತುಂಬಾ ಕೆದಕಿ ಡೀಪರ್ ಸೆಲ್ಫ್ ನ ನೋಡಕ್ ಹೋಗಿಲ್ಲ. That's a good point. When I narrated something to you about Judgment, I am again curious about how did I do it? Did I do well? ಫಸ್ಟ್ ಮೀಟಿಂಗ್ ಅಲ್ಲಿ ನನಗೆ ಆಕ್ಚುಲಿ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ. ಕಥೆನೇ ಅರ್ಥ ಆಗಿಲ್ಲ ಅಂದ್ರೆ ಐ ಥಿಂಕ್ ಅದೊಂದು ಬ್ರೀಫ್ಲಿ ನೀವೇನೋ ಹೇಳಿದ್ರಿ, ಕೋರ್ಟ್ ರೂಮ್ ಡ್ರಾಮಾ ಅಂತ ಹೇಳಿದ್ರಿ. ಸೊ ಅದಷ್ಟು ಅರ್ಥ ಆಯ್ತು. ಆಮೇಲೆ ನನಗೆ ನೀವು ಹೆಸರುಗಳನ್ನು ಹೇಳ್ತಾ ಇದ್ರ. ಇದರಲ್ಲಿ ಸುಮಾರು ಜನ ಕ್ಯಾರೆಕ್ಟರ್ ಪಾತ್ರಗಳು ಬರುತ್ತೆ. ನೀವು ಈಗ ರವಿಚಂದ್ರನ್ ಸರ್ ಅಂತ ಹೇಳಿಲ್ಲ, ಆ ಪಾತ್ರದ ಹೆಸರನ್ನು ಹೇಳ್ತಾ ಇದ್ರಿ, ಗೋವಿಂದ್ ಅಂತ. ನನ್ನ ಹೆಸರು ಅನಿಲ್ ಅಂತ. ಸೊ ನೀವು ಇದನ್ನ ಹೇಳ್ತಾ ಇದ್ದಾಗ ನನಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಯಾರು ಗೋವಿಂದ ಅನಿಲ್ ಯಾರು, ಬಟ್ ನನಗೆ ಇನ್ನೊಂದು ಉತ್ಸಾಹ ಬಹಳ ನನ್ನ ಹತ್ರ. ಕರೆಕ್ಟ್. ಅಲ್ಲ ಹೇಳ್ತೀನಿ ಕೇಳಿ, ನೀವು ಹೋದ್ಮೇಲೆ ಹೇಮಂತ್ ಅಂತ ನನ್ನ ಒಬ್ರು ಜೊತೆ ವೆಲ್ ವಿಷರ್ ಒಬ್ರು ಇದ್ರು. ಸೊ ಅವರು ನಾನು ಮುಖ ನೋಡ್ಕೊಂಡ್ವಿ, ಅರ್ಥ ಆಯ್ತಾ ನಿಮ್ಗೆ ಅಂತ. ಅವರು ಇಲ್ಲ ನಿಮ್ಗೆ ಸ್ವಲ್ಪ ಅರ್ಥ ಆಯ್ತು ಅಂದ್ರೆ. ಬಟ್ ಸೆಕೆಂಡ್ ಮೀಟಿಂಗ್ ಅಲ್ಲಿ ನಾವು ಒಂದು ಡೀಟೇಲ್ ನರೇಷನ್ ನೀವು ಕೊಟ್ರಿ, ಅವಾಗ ಅರ್ಥ ಆಯ್ತು. ಫಸ್ಟ್ ಟೈಮ್ ವೆನ್ ಐ ಮೆಟ್, ಐ ಥಿಂಕ್ ಐ ವಾಸ್ ಚಾರ್ಜ್ಡ್ ಅಪ್. ಮೇ ಬಿ I had a lot of cafe and pre-workout. Pre-workout ತಗೊಂಡಿದ್ರು.
something like that. And I was also kind of first time I was meeting you, correct. and this whole process of meeting artists and narrating a story was new to me. ಕರೆಕ್ಟ್. ಇಲ್ಲ, ನಾನು ನಿಮ್ಮನ್ನ ಸಾರಿ ಟು ಕಟ್ ಯು, ನಾನು ನಿಮ್ಮನ್ನ ಮೀಟ್ ಮಾಡಿದಾಗ ನನಗೆ ನಿಮ್ಮ ಈ ಜರ್ನಿ ಇಲ್ಲಿವರೆಗೆ ಹೇಗಿದೆಯಲ್ಲ ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. Okay. ನೀವು ಅಷ್ಟು ಒಳ್ಳೆ ಒಂದು ಸುಪೀರಿಯರ್ ಜಾಬ್ ಅಲ್ಲಿ ಇದ್ದು ಅಷ್ಟು ದೇಶ ಎಲ್ಲ ಸುತ್ತಿ ನಿಮ್ ಆ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. Okay. ಆಮೇಲೆ ನೀವು ಅದು ಹೇಳಿದ್ರಿ, ಅಂದ್ರೆ ನಿಮ್ಗೆ ಹೇಗೆ ಈ ಬರೆಯೋದೆಲ್ಲ ಬರವಣಿಗೆ ಎಲ್ಲ ಹೇಗೆ ಬಂತು ಅದೆಲ್ಲ ಹೇಳಿದ್ರಿ ನಮ್ಗೆ. ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. Okay. ನಾನು ಅದೇ ಹೇಮಂತ್ಗೂ ಹೇಳ್ದೆ, ಹೇಮಂತ್ ಅವ್ರಿಗೆ ಹೇಳ್ದೆ, ಕತೆ ಏನೇ ಇರ್ಲಿ ಇವರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಅಂತ ಇದಾರೆ. ಯಾಕೆ ಫಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ, ನನಗೆ ಗೊತ್ತಾಗಿಲ್ಲ ಕರೆಕ್ಟ್ ಆಗಿ. ಸೊ ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ಸೊ ನನಗೆ ನಾಗಭರಣ ಸರ್ ಹೇಳಿದ್ರು, ಅವ್ರು ವೇದಿಕೆನಲ್ಲಿ ಹೇಳಿದ್ರು. ಬಟ್ ನಾನು ಅವ್ರಿಗೂ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ಅಂದ್ರೆ, ಯಾರಾದ್ರೂ ಸರ್ ಏನು ಅಂತ ಕೇಳಿದ ತಕ್ಷಣ ಕೂರ್ಸ್ಕೊಂಡ್ಬಿಟ್ಟು ಕತೆ ಹೇಳೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ಫಸ್ಟ್ ಹಿಂಗ್ ಆಗ್ಬಿಡುತ್ತೆ, ಸೆಕೆಂಡ್ ಹಿಂಗ್ ಆಗ್ಬಿಡುತ್ತೆ, ಈ ಸೀನ್ ಹಿಂಗಾದ್ಮೇಲೆ ಆ ತರದ್ದು ಒಂದು ಉತ್ಸಾಹದೊಳಗೆ ಇದ್ದೆ ನಾನು. ಸೊ ನಾಗಭರಣ ಸರ್ ಹತ್ರ ಹೋಗಿದ್ದೀನಿ, ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಕತೆ, ಅವ್ರ ಪಾತ್ರ ಹಂಗೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಹಿಂಗಾಗ್ಬಿಡುತ್ತೆ. ಅವರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಆಕ್ಟರ್, ಹಿ ಹ್ಯಾಸ್ ಗಾಟ್ ಸೋ ಮೆನಿ ಲೇಯರ್ಸ್ ಟು ಹಿಸ್. ಖಂಡಿತ. ಸೊ ಅವರೆಲ್ಲ ಕೇಳಿಸ್ಕೊಂಡ್ರು, ಮಾಡ್ತೀನಿ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಮುಹೂರ್ತಕ್ಕೆ ಬಂದಿದ್ರು, ಅವ್ರು ಹೇಳಿದ್ರು, ಗುರುರಾಜ್ ಅವ್ರ ಹತ್ರ ಉತ್ಸಾಹ ಹತ್ರ ತುಂಬಾ ಇದೆ, ಉತ್ಸಾಹ ಇದೆ ಅಂತ ಹೇಳಿದ್ರು. ನನಗೆ ಓಕೆ, ಐ ಶುಡ್ ಹ್ಯಾವ್ ಡನ್ ಬೆಟರ್ ಜಾಬ್ ಅನ್ಕೊಂಡು ಈಗ ರವಿಚಂದ್ರನ್ ಸರ್ ಪ್ರೆಸ್ ಮೀಟ್ ಅಲ್ಲಿ ಉತ್ಸಾಹ ಉದ್ದೇಶ ಕರೆಕ್ಟ್ ಆಗಿದೆ. ನೀವು ಫಾರ್ಮಲ್ ಆಗಿ ಏನಾದ್ರು ಒಂದು ಕೋರ್ಸ್ ಗೀಸ್ ಆ ತರದ್ ಏನಾದ್ರು ಮಾಡಿದ್ರ? ನಾನು ಡೈರೆಕ್ಷನ್ ಕೋರ್ಸ್ ಆಕ್ಚುಲಿ ಐ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್. ಐ ಹ್ಯಾವ್ ಡನ್ ಆಕ್ಷನ್ ಕೊರಿಯೋಗ್ರಫಿ, ಇದನ್ನು ಸಿಡ್ನಿನಲ್ಲಿ ಇದ್ದೆ ನಾನು. ಸಿಡ್ನಿನಲ್ಲಿ ಐ ವರ್ಕ್ಡ್ ಫಾರ್ ಸಮ್ ಟೈಮ್. ಸೊ ಐ ಗಾಟ್ ಇನ್ ಟಚ್ ವಿತ್ ಪೀಪಲ್ ಹೂ ಕ್ರಿಯೇಟ್ ಆಕ್ಷನ್ ಕೊರಿಯೋಗ್ರಫಿ, ಅದನ್ನ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ. Because I lived somewhere close to the Darling Harbour ಅಂತ ಒಂದು Sydney place ಇದೆ. ಅಲ್ಲಿ I used to live there and I got an access to Opera House ಏನೋ ಇದೆಯಲ್ಲ ಅದರ ಹತ್ರ something. It's on the other side. Oh, it's on the other side. Okay. Opera House. Okay. It's on this side of the bay is Darling Harbour. So I got in ಇದು. ಆಮೇಲೆ ನ್ಯೂಯಾರ್ಕ್ ಅಲ್ಲಿ ಇದ್ದೆ ಸ್ವಲ್ಪ ಟೈಮ್, ನ್ಯೂ ಜರ್ಸಿನಲ್ಲಿ. ಅಲ್ಲಿ NBC ಸ್ಟುಡಿಯೋಸ್ ವರ್ಕ್ಶಾಪ್ಸ್ ಇರ್ತಿತ್ತು, ಅಲ್ಲಿ ಲೈಟಿಂಗ್ ಅಂತೆ. And I lived in London, close by Reading ಅಂತ ಒಂದು ಊರಿದೆ. ಅಲ್ಲಿ ಇದ್ದಾಗ ನಾನು ಈ ಸ್ಕ್ರೀನ್ ಪ್ಲೇ ವರ್ಕ್ಶಾಪ್ಸ್ ಅದೆಲ್ಲ ಮಾಡಿದೆ. And I lived in Hollywood as well. Oh wow. Los Angeles ಅಲ್ಲಿ ಇದ್ದೆ. So I visited a lot of. ಆ ಟೈಮಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ ಜೊತೆಗೆ ಇದನ್ನ? Yes, I was working. Job took me to all these places and I utilized. Lucky you. Lucky me. So ಅದನ್ನ ನಾನು ಬಳಸ್ಕೊಂಡೆ. And I also shot long stories. I did my own ಇದು ಒಂದ್ ಸುಮಾರು 21 ದಿವಸ ನಾನು ಶೂಟ್ ಮಾಡ್ತಾ ಇದ್ದೆ. ಅಂದ್ರೆ ಹೊಸ ಇಕ್ವಿಪ್ಮೆಂಟ್ಸ್, ಈ ಡಿಜಿಟಲ್ ವಾಸ್ ನ್ಯೂ ದೆನ್. ಸೊ ಐ ಗಾಟ್ ಅ ಡಿಜಿಟಲ್ ಕ್ಯಾಮರಾ ಫ್ರಮ್ ಮುಂಬೈ, ಡಬ್ಬಿಂಗ್ ಮಾಡಿಸ್ತಿದ್ದೆ. ಸೊ ಇದೆಲ್ಲ ನಾನು ಪ್ರಿಪರೇಷನ್ ಮಾಡ್ಕೊತಾ ಇದ್ದೆ. ಆಫ್ಟರ್ ದಟ್ ಐ ಗಾಟ್ ಇನ್ ಟು. ಸೊ ನನಗೆ ವಾಟ್ ಮೇಕ್ಸ್ ಮೀ ಮೋರ್ ಏನೋ ಒಂಥರ ಖುಷಿ ಕೊಡೋದು ಸಿನಿಮಾದ ಬಗ್ಗೆ ಅಂದ್ರೆ ಕಥೆ. ಸೊ ಡಿವೈಸಸ್, ಟೆಕ್ನಿಕ್ ಇದೆಲ್ಲ, ಇಫ್ ಐ ಕ್ಯಾನ್ ಹೈರ್ ಅ ಗುಡ್ ಕ್ಯಾಮ್ರಾಮನ್, he will make sure that you know what I conceive. Correct. He will ensure that you know that recording is done properly. And if I hire a good artist, my job is done. So hanಗಾಗಿ ನಾನು ಅದ್ರ ಬಗ್ಗೆ ಗಮನ ಕಮ್ಮಿ ಕೊಟ್ಕೊಂಡು ಕಥೆಗೆ ಶಕ್ತಿ ತುಂಬಿಕೊಂಡು ಹೋಗೋ ಅಬಿಲಿಟಿ. ಸೊ ನನಗೆ ಮುಂಚೆಯಿಂದನೂ ಓದಿನ ಹವ್ಯಾಸ ಇರೋದ್ರಿಂದ, ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಹಿತ್ಯಿಕ ವಾತಾವರಣ ಇದ್ದದ್ರಿಂದ ನನಗೆ ಕಥೆ ಬಗ್ಗೆ ಇದ್ರ ಬಗ್ಗೆ ಗೊತ್ತಿತ್ತು. ಸೊ ಐ ಫೋಕಸ್ಡ್ ಆನ್ ದಟ್. ದೆನ್ ಐ ಗಾಟ್ ಟ್ರೈನ್ಡ್ ಇನ್ ರೈಟಿಂಗ್ ಸ್ಕ್ರಿಪ್ಟ್ ಇದು. ಬಟ್ ನನಗೆ ತುಂಬಾ ಇದು ಮಾಡಿದ್ದು ಗಿರಡಿ ಗೋವಿಂದರಾಜ್ ಅವರದು ಕಥಾತಂತ್ರ ಮತ್ತು ವಸ್ತು ಅಂತ ಒಂದು ಪುಸ್ತಕ. ಹಿ ಟಾಕ್ಸ್ ಅಬೌಟ್ ಹೌ ಯು ಶುಡ್ ಪ್ರೆಸೆಂಟ್ ಯುವರ್ ಸ್ಟೋರಿ. ಈಗ ಏನ್ ನಾವು ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಿ, ಹಾಲಿವುಡ್ ಗಿಂತ
ಯಾವ ಬುಕ್ ಹೇಳಿ ಅಂದ್ರೆ ಬಡ್ಡಿಂಗ್ ಡೈರೆಕ್ಟರ್ಸಿಗೆಲ್ಲ ಇದು ಗಿರಡ್ಡಿ ಗೋವಿಂದರಾಜ್ ಅವ್ರದ್ದು. ನನಗೆ ಟೈಟಲ್ ಜ್ಞಾಪಕ ಇಲ್ಲ, ಕಥಾತಂತ್ರ ಮತ್ತು ವಸ್ತು ಅನ್ನೋದು ಐ ರಿಮೆಂಬರ್. ಸೊ ಅವರು ಈ ಕಥೆ ಬರೆಯುವಂತಹ ತಂತ್ರವನ್ನ ನಿಮಗೆ ಬಿಚ್ಕೊಡ್ತಾರೆ. ಅದು ನನಗೆ ದಟ್ ವಾಸ್ ಕೈಂಡ್ ಆಫ್ ಮೈ ಬೇಸ್. ಐ ವಾಸ್ ವೆರಿ ಯಂಗ್ ವೆನ್ ಐ ರೆಡ್ ಇಟ್, ದೆನ್ ಐ ವೆಂಟ್ ಬ್ಯಾಕ್ ಅಂಡ್ ಐ ಸ್ಟಾರ್ಟೆಡ್ ರೀಡಿಂಗ್ ಇಟ್ ಅಗೇನ್. ಸೊ ಅದು ನನಗೆ ಬೇಕಾದಷ್ಟು ಹೊಸ ಇದನ್ನ ಕಲಿಸ್ಕೊಡ್ತು. ಅದೇ ಮೊನ್ನೆ ಯಾವತ್ತೋ ಒಂದ್ ದಿವಸ ಮಾತಾಡ್ತಾ ನಿಮ್ಗೆ ತುಂಬಾ ಈ ಹಿಸ್ಟ್ರಿ ಬಗ್ಗೆ ನಿಮ್ಗೆ ನಾಲೆಡ್ಜ್ ತುಂಬಾ ಇದೆ. ಆತರ ಯಾವ ತರ ಮೂವಿ ಮಾಡೋಣ ಅಂತ ನಿಮ್ಗೆ ಅನ್ಕೊಂಡಿದ್ದೀರಾ? ಪೀರಿಯಡ್ ಮೂವಿನೋ ಅಥವಾ ಒಂದು ಸತ್ಯ ನಡೆದಿರೋ ಅಂತ ಒಂದು ಸನ್ನಿವೇಶದ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ? ನನಗೆ ಇದೆ, ನನಗೆ ಬಜೆಟ್ ಪ್ರಾಬ್ಲಮ್ ಇಲ್ಲ. ಬಜೆಟ್ ತುಂಬಾ ಬೇಕಾಗುತ್ತೆ, ಯಾಕೆಂದ್ರೆ ನೀವು ಐತಿಹಾಸಿಕ ಸ್ಥಳಗಳನ್ನು ತೋರಿಸಬೇಕು, ಆತರ ಕಾಸ್ಟ್ಯೂಮಿಗೆ ನಿಮ್ಗೆ ಖರ್ಚಾಗುತ್ತೆ. ಹೌದು. ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯದ ಇತಿಹಾಸದ ಬಗ್ಗೆ, ಅಥವಾ ಕರ್ನಾಟಕದ ಇತಿಹಾಸದ ಬಗ್ಗೆ, ಅಥವಾ ನಮ್ಮ ದೇಶದ ಇತಿಹಾಸ, ನದಿ ಬೆಟ್ಟ, ಈ ತರದ್ದು ಇದ್ರ ಬಗ್ಗೆ ನನಗೆ ಆಸಕ್ತಿ ಇದೆ. ಹೀಗಾಗಿ ಅದ್ರ ಕಡೆ ಪುಸ್ತಕಗಳನ್ನು ಓದ್ತೀನಿ, ಸುಮಾರು ಪುಸ್ತಕಗಳನ್ನು ಓದ್ತೀನಿ. ನನಗೆ ನಮ್ಮ ತಾಯಿ ಸುಮಾರು ಪುಸ್ತಕಗಳನ್ನು ಕೊಡ್ತಿದ್ರು. ಅದರಲ್ಲಿ ಗಳಗನಾಥರ ಪುಸ್ತಕಗಳು, ಅವ್ರು ನಮ್ಮ ತಾಯಿ ಚಿಕ್ಕವರಾಗಿದ್ದಾಗ ಓದ್ತಾ ಇದ್ದಂತ ಪುಸ್ತಕಗಳು ಅವೆಲ್ಲ ಇತ್ತು. ನನಗೆ ಗಳಗನಾಥರ ಬಗ್ಗೆ ವಿಶೇಷ ಆಸಕ್ತಿ ಹುಟ್ಕೊಂತು. ಯಾಕಂದ್ರೆ ಅವರು ಓದುಗರನ್ನು ಹುಟ್ಟಾಕಿದ್ರು, ಭಾಷೆಯನ್ನು ಹಿಡ್ಕೊಂಡ್ರು, ಓದುಗರನ್ನು ಹುಟ್ಟಾಕಿದ್ರು. ಹಿ ಡಿಡ್ ಅ ಗ್ರೇಟ್ ಜಾಬ್ ಇನ್ ಪಬ್ಲಿಷಿಂಗ್ ಬುಕ್ಸ್ ಅಂಡ್ ಆಗಿನ ಕಾಲದಲ್ಲಿ. ಇದು ನಾ ಹೇಳೋದು ಸ್ವಾತಂತ್ರ್ಯ ಪೂರ್ವದ ಕಾಲ. ಗೊತ್ತಾಯ್ತು. ಸೊ ಈ ತರದನ್ನ ಅವರ ವ್ಯಕ್ತಿತ್ವ, ಅವ್ರದ್ದು ಇದನ್ನ ವಿಶೇಷತೆ ಅನಿಸ್ತು ನನಗೆ. ದೆನ್ ಐ ಹ್ಯಾವ್ ಡನ್ ಲಾಟ್ ಆಫ್ ರಿಸರ್ಚ್ ಅಂಡ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ಮೂವಿ. ಖಂಡಿತ ನಿಮ್ಗೆ ಇರೋ ನಾಲೆಡ್ಜ್ಗೆ ನೀವು ಒಂದು ಐತಿಹಾಸಿಕ ಸಿನಿಮಾ ಮಾಡಬೇಕು. ಅದು ಕಮರ್ಷಿಯಲ್ ಸಿನಿಮಾ ಮಾಡಿ, ಕಮರ್ಷಿಯಲ್ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಅದನ್ನ ನಾನು ಯಾವ ತರ ಪ್ರೆಸೆಂಟ್ ಮಾಡಬೇಕು ಅಂದಿದ್ದೀನಿ ಅಂದ್ರೆ, ಗಳಗನಾಥರು ಇಂದಿಗೂ ಹೇಗೆ ಪ್ರಸ್ತುತ ಆಗ್ತಾರೆ, ಗಳಗನಾಥರಂತ ವ್ಯಕ್ತಿತ್ವ ಇವತ್ತಿನ ಜನರಿಗೆ ಹೆಂಗೆ ಅದು ಸ್ಫೂರ್ತಿ ಆಗಬಹುದು, ಇನ್ಸ್ಪೈರ್ ಆಗಬಹುದು ಅನ್ನೋ ಒಂದು ವಿಶೇಷ ವಸ್ತು ವಿಷಯ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ it is all about media, right? It's how you influence others, how you convey your thoughts to others. That he had done it long time back. And he prepared, ನಾವು ಕನ್ನಡ ಕಳ್ಕೊಂಡಿರ್ತಿದ್ವಿ, ಆ ಭಾಷೆಯನ್ನ ನಾವು ಇಷ್ಟೊತ್ತಿಗೆ ಕಳ್ಕೊಂಡ್ಬಿಟ್ಟಿರ್ತಿದ್ವಿ. ಗಳಗನಾಥರಂತವ್ರು ಇರದೇ ಇದ್ರೆ ಭಾಷೆಯನ್ನು ನಾವು ಕಳ್ಕೊಂಡಿರ್ತಿದ್ವಿ. ಅವ್ರು ಗಳಗನಾಥರು ಹೆಂಗೆ ನಮ್ಮ ಭಾಷೆಯನ್ನ ಇಟ್ಕೊಂಡ್ರು, ಭಾಷೆಯನ್ನ ನಮ್ಮಲ್ಲಿ ಉಳಿಸ್ಕೊಂಡು ಕೊಟ್ಟು ಹೋದ್ರು, ಅದು ಬಹಳ ಇದಾಗುತ್ತೆ. ಈಗ ಇವತ್ತು ನಾವು ಮಾತಾಡೋದಿದೆ, ನಮ್ಮ ಭಾಷೆ ಉಳಿಸ್ಕೋಬೇಕು, ಇವತ್ತಿಗೆ ಪ್ರಸ್ತುತ ಇದೆ. ಹಂಗಾಗಿ ಗಳಗನಾಥರಂತವ್ರನ್ನ ನೆನೆಸ್ಕೊಳ್ಳೋದು ಇವತ್ತಿನ ಒಂದು ಕೆಲಸ ಆಗ್ಬೇಕು. ಅದನ್ನ ಮಾಡ್ತಾ ಇದ್ದೀನಿ. ಅದ್ರ ಮಧ್ಯೆ ಇನ್ನೊಂದಿಷ್ಟು ವಿಷಯ ಇಟ್ಕೊಂಡು ಕೂತಿದ್ದೀನಿ, ಅದು ನಡೀತಾ ಇದೆ. ನನಗೂ ಯಾವ್ದಾದ್ರು ರೋಲ್ ನೆಕ್ಸ್ಟ್ ಟೈಮ್ ಯು ಮೈಟ್ ಸಿ both of us talking about another movie, what we are doing. So let's see. So ಆ ತರ ಇದೆ. ನಾವು ಏನೇ ಮಾಡಬೇಕು ಅಂದ್ರೂ ಒಂದು ಸಂಕಲ್ಪ ಶಕ್ತಿ ಬೇಕು. ನೀವು ಸಂಕಲ್ಪ ಶಕ್ತಿ ಇಟ್ಕೊಂಡ್ರೆ, ಇದನ್ನ ಮಾಡಬಹುದು ಅನ್ಕೊಂಡ್ರೆ, ನಾವು ಯಾವುದೇ ವಿಷಯ ಆಗ್ಲಿ, ಏನೇ ಒಂದ್ ಕೆಲಸ ಕೈ ಹಾಕಿದ್ರೆ ಅದನ್ನ ಮಾಡೋ ಇದಿರುತ್ತೆ. ನಾವು ಮಾಡೋವಾಗ, ಅದ್ರ ಕಡೆ ನಾವು ಹೋಗೋವಾಗ ಸುಮಾರು ಆಬ್ಸ್ಟಕಲ್ಸ್ ಬರುತ್ತೆ. ಬಟ್ ಆಬ್ಸ್ಟಕಲ್ಸ್ ಇದ್ರೂ ನಾವು ಮುಂದುವರ್ಕೊಂಡು ಹೋಗೋದಿದೆಯಲ್ಲ, ದಟ್ ಡಿಟರ್ಮಿನೇಷನ್, ದಟ್ ಕೈಂಡ್ ಆಫ್ ದಟ್ ಮೇಕ್ಸ್ ಅಸ್ ಅ ಪರ್ಸನ್ ವಾಟ್ ವಿ ಆರ್, ಹೂ ವಿ ಆರ್. ನಿಮಗೆ ಆ ಥರದ್ದು ಸುಮಾರು ಅನುಭವಗಳಾಗಿದೆ. ಬಿಕಾಸ್ ಯು ಹ್ಯಾಡ್ ಅ ಸೆಟ್ ಬ್ಯಾಕ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್. ಸೊ ಹೌ ಡಿಡ್ ಯು ಕೋಪ್ ಅಪ್ ವಿತ್, ಬಿಕಾಸ್ ಯು ವರ್ ಟು ಯಂಗ್ ವೆನ್ ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. You are still young. I shouldn't say that. He's too young. 40. He's lying. So, when you are engaged, when you hit, because your whole idea of rock bottom. How did you manage? I'm very curious. Not only as a director, but as a person, I want to learn from that.
How did you cope up with that? ಖಂಡಿತ ಅದೇ ನನಗೆ ಐ ಆಕ್ಸಿಡೆಂಟ್ ಆದಾಗ ನಾನು ಲಂಡನ್ ಅಲ್ಲಿ ಇದ್ದೀನಿ. ಲಂಡನ್ ಅಲ್ಲಿ ಒಂದು ಟಿಕೆಟ್ ಟು ಬಾಲಿವುಡ್ ಅಂತ ಒಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದೆ. ಅದು ಸಿನಿಮಾ ಒಂದು 90% ಕಂಪ್ಲೀಟ್ ಆಗಿತ್ತು. ಇನ್ನೊಂದು ಲಾಸ್ಟ್ ಒಂದು ಸಾಂಗ್ ಶೂಟ್ ಏನೋ ಇತ್ತು, ಆಮೇಲೆ ಒಂದು 2 days ಆಫ್ ಟಾಕಿ ಆ ತರ ಇತ್ತು. ಅದಾಗಿದ್ರೆ ಸಿನಿಮಾ ಕಂಪ್ಲೀಟ್ ಆಗಿರೋದು. ಸೊ ಆ ಟೈಮಲ್ಲಿ ನನಗೆ ಐ ಆಕ್ಸಿಡೆಂಟ್ ಆಯ್ತು. ಅದು ಲಂಡನ್ ಅಲ್ಲಿ ಆಗಿರೋದು. ಸೊ ಇಮಿಡಿಯೇಟ್ ಆಗಿ ಅಲ್ಲೇ NHS ಅಂತ ಇದೆ, ನ್ಯಾಷನಲ್ ಹೆಲ್ತ್ ಸರ್ವಿಸ್. ಸೊ ಅಲ್ಲೇ ಅವ್ರದೇ ಹಾಸ್ಪಿಟಲ್, ಫ್ರೀ ಸರ್ವಿಸ್, ಅಲ್ಲೆಲ್ಲ ಕರ್ಕೊಂಡು ಹೋದ್ರು. ಇಂಡಿಯನ್ ಡಾಕ್ಟರ್ ಆದ್ರೆ ಸ್ವಲ್ಪ ಶುಗರ್ ಕೋಟ್ ಎಲ್ಲ ಮಾಡ್ತಾರೆ, ಇಲ್ಲ ಏನಾಗಿಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ. ಅವ್ನ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ, ಸಾರಿ ಬಡಿ ಯು ಲಾಸ್ಟ್ ಯುವರ್ ಐ ಅಂತ. ಸೊ ನಾನು ಒಂದು ಇಂಪ್ಯಾಕ್ಟ್ ಅಲ್ಲಿ ಹೋಗಿದ್ದೀನಿ. ಅಂದ್ರೆ ಏನೋ ಒಂದು ಸ್ಟಿಚ್ ಕಣ್ಣಿಗೆ ಏನೋ ರಪ್ಚರ್ ಆಗಿದೆ, ಸ್ಟಿಚ್ ಗಿಚ್ ಹಾಕ್ತಾರೆ, ಸರಿ ಹೋಗುತ್ತೆ ಅಂತ. ಅವ್ನ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ, ಕಣ್ಣು ಹೋಯ್ತು ತಲೆ ಕೆಡ್ಸ್ಕೊಂಡ್. ಸೊ ನಾನು ಯು ಆರ್ ಆಲ್ ಬೈ ಯೋರ್ ಸೆಲ್ಫ್, ನೋ ಫ್ಯಾಮಿಲಿ ಮೆಂಬರ್ಸ್? ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ಲಿಲ್ಲ. ನನ್ನ ಶೂಟಿಂಗ್ ಅಂದ್ರೆ ನಮ್ಮ ಪ್ರೊಡ್ಯೂಸರು, ವರ್ಕಿಂಗ್. ನನ್ನ ಮೇಕಪ್ ಅರುಣ ಅಂತಿದ್ದಾನೆ, ಅವನು ನನ್ನ ಜೊತೆ ಇದ್ದ. ಅವ್ರು ಬಿಟ್ರೆ ಇನ್ಯಾರು ಇರ್ಲಿಲ್ಲ. ಸೊ ಅವ್ರು ಹೇಳಿದಾಗ ಡೆವಸ್ಟೇಟೆಡ್. ಅಂದ್ರೆ ಹೌದು, ಶಾಟರ್ಡ್. ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಒಬ್ಬ ನಟಂಗೆ ಫಸ್ಟ್ ಹೌದು, ಅದು ನಿಮ್ಮ ಕಣ್ಣುಗಳೇ ಅದು ಜೀವಾಳ. ಹೌದೌದು, ಸುಮಾರು ನಟನೆ ನಟಿಸ್ಬೋದು ಕಣ್ಣಿಂದಾನೆ. ಸೊ ಅದೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಅವತ್ತು ರಾತ್ರಿನೇ ಜಸ್ಟ್ ಗೂಗಲ್ ಮಾಡಿದೆ ಯಾರ್ಯಾರ ಆಕ್ಟರ್ದು ಕಣ್ಣು ಹೋಗಿದೆ ಆಕ್ಸಿಡೆಂಟ್ ಅಲ್ಲೋ ಏನೋ ಆಗಿದೆ ಅಂತ. ಸೊ ಸುಮಾರು ಜನ ಲಿಸ್ಟ್ ಬಂತು. ಸೊ ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ನಾನು ಒಬ್ಬನೇ ಅಲ್ಲ, ಅವ್ರು ಇನ್ನ ನಟಿಸ್ತಾ ಇದಾರೆ, ಅವರೆಲ್ಲ ಆಕ್ಟ್ ಮಾಡ್ತಾ ಇದಾರೆ, ಆರಾಮಾಗಿದ್ದಾರೆ ಅಂತ. ಸೊ ಅದನ್ನ ಹೋದ್ಮೇಲೆ ಆಮೇಲೆ ಹ್ಯಾಡ್ ಟು ಕಮ್ ಟು ಟರ್ಮ್ಸ್. ಅದು ಇವಾಗ್ಲೂ ಇಲ್ಲ, ಪ್ರೆಸೆಂಟ್ ಟೆಕ್ನಾಲಜಿಲಿ ನನ್ನ ಕಣ್ಣಿಗೆ ಏನು ಮಾಡೋದಕ್ಕಾಗಲ್ಲ. ಬಟ್ ಏನಂದ್ರೆ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಸೈನ್ಸ್ ಅಂದ್ರೆ, ಅದು ಇನ್ನೊಂದು 5-6 ವರ್ಷದಲ್ಲಿ ಕಂಡುಹಿಡಿತಾರೆ ಅಂತ ನಮ್ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಓಕೆ, ಏನು ತೊಂದರೆ ಇಲ್ಲ, ಸಮಥಿಂಗ್ ವಿಲ್ ಕಮ್ ಅಪ್ ಇನ್ ದ ಫ್ಯೂಚರ್. ಅದು ಒಂದು ಐ ಕೇಮ್ ಟು ಟರ್ಮ್ಸ್. ದಟ್ ಅಕ್ಸೆಪ್ಟೆನ್ಸ್, ಕರೆಕ್ಟ್. ಅದೇ ಹೌ ಡಿಡ್ ಇಟ್ ಟೇಕ್ ಲಾಂಗರ್ ಟೈಮ್? ಒಂದು 3 days ಆಯ್ತು ನನಗೆ. 3 days is very short. Very short, very short. Very short. Within 3 days you are able to accept it. ಹೌದು. You have any philosophical ಎಕ್ಸಾಕ್ಟ್ಲಿ. ಅದೇ ನಾನು ಅಗೇನ್ ಎಲ್ಲದೂ ಲೈಫಲ್ಲಿ ಎಲ್ಲದಕ್ಕೂ ಸ್ಪೋರ್ಟ್ಸ್ ಕನೆಕ್ಟ್ ಮಾಡೋದು. ಯಾಕೆಂದ್ರೆ ಸಮಥಿಂಗ್ ಅಗೇನ್ ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಇದೆಲ್ಲ ಕಲ್ಸ್ಕೊಡುತ್ತೆ. ನೀವು ಗೆಲ್ತೀರಾ, ಸೋಲ್ತೀರಾ, ಎಷ್ಟೋ ಅಂದ್ರೆ ಮ್ಯಾಚಸ್ ನೀವು ಮ್ಯಾಚ್ ಪಾಯಿಂಟ್ ಅಲ್ಲಿ ಇರ್ತೀರಾ, ಅಲ್ಲಿಂದ ಆಪೋನೆಂಟ್ ನಿಮ್ಮನ್ನ ಸೋಲಿಸ್ತಾನೆ. ಅದರಷ್ಟು ಹ್ಯೂಮಿಲಿಯೇಷನ್, ಡಿಜೆಕ್ಷನ್ ಇಲ್ಲಿ ಯಾವ್ದ್ರಲ್ಲೂ ಇರಲ್ಲ. ಆಯ್ತಾ? ಆ ತರದ್ದೆಲ್ಲ ಆದಾಗ ನಾನು ಎಷ್ಟೋ ಸತಿ ನನ್ನ ಬ್ಯಾಡ್ಮಿಂಟನ್ ಕಿಟ್ ಎಲ್ಲ ಬಿಸಾಕ್ಬಿಟ್ಟಿದೀನಿ. ಅಂದ್ರೆ ಬಿಸಾಕಿ ಇದ್ರಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ. ಬಟ್ ಏನಂದ್ರೆ ನೆಕ್ಸ್ಟ್ ಮತ್ತೆ ಟೂರ್ನಮೆಂಟ್ ಬಂದಾಗ ಯು ಪಿಕಪ್, ಪ್ರಾಕ್ಟೀಸಿಗೆ ಹೋಗ್ತೀರಾ, ಬೆಳಿಗ್ಗೆ ಎದ್ದು ಹೇಳ್ತೀರಾ, ಮತ್ತೆ ರೆಡಿ ಆಗ್ತೀರಾ, ಇಲ್ಲ ಅವನು ಹೊಡೆದೇ ಅಂತ. ಸೊ ಆ ತರ ಒಂದು ನನಗೆ ಒಂದು ಆಟಿಟ್ಯೂಡ್ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ನನಗೆ ಕಲ್ಸಿದ್ಯಲ್ಲ, ಅದು ನನಗೆ ಹೆಲ್ಪ್ ಆಯ್ತು. ಸರಿ ಆಯ್ತು, ಇದಾಯ್ತಾ, ನೋಡೋಣ ಏನಾಗುತ್ತೆ ಅಂತ. ಸೊ ಏನ್ ಮಾಡ್ಬೋದು. ಸೊ ಆದ್ರೆ ನನ್ಗೆ ಅದೇ ಒಂದೂವರೆ ವರ್ಷ ನನ್ಗೇನು ಕೆಲಸ ಮಾಡಕ್ಕಾಗಿಲ್ಲ. ಖಂಡಿತ ನನಗೆ ಅದು ಸೆಟ್ ಬ್ಯಾಕ್. ನೋವಾಯ್ತು. ನಮ್ಮ ಅಪ್ಪನೂ ಕೇಳಿದ್ರು ನೆಕ್ಸ್ಟ್ ಏನು ಅಂತ, ಅದು ನನಗೆ ಇನ್ನ ಹರ್ಟ್ ಆಗೋಯ್ತು. ಸೊ ಈ ತರದ್ದೆಲ್ಲ ನಾನು 1.5 ವರ್ಷ ಫೇಸ್ ಮಾಡಿದೆ. ನನ್ ಕಣ್ ರೆಡ್ ಇರೋದು ಯಾವಾಗ. You didn't take up work. I couldn't work. ಅದೇ ನಾನು ಒಂದು ಕಣ್ಣು ರೆಡ್ ಆಗಿರೋದು. I had to go through multiple surgeries. ಒಂದು ಅದು ಅಂದ್ರೆ ಗ್ಯಾಸ್ ಅಂತ ಏನೋ ಹಾಕ್ತಾರೆ, ಒಂದು ಲಿಕ್ವಿಡ್ ಗ್ಯಾಸ್ ಏನೋ ಹಾಕಿರ್ತಾರೆ ಕಣ್ಣಲ್ಲಿ. ಅದು ಮತ್ತೆ ಒಂದು 3 ಸರ್ಜರಿ ಆಯ್ತು. ಆ 3 ಸರ್ಜರಿ ವಾಸ್ ಇನ್ ಸ್ಪ್ಯಾನ್ ಆಫ್ 8 months. ಸೊ ಆ 8 ತಿಂಗಳು ಆಗಿಲ್ಲ. ಆಮೇಲೆ ಮತ್ತೆ ರಿಕವರಿ ನಿಮ್ಗೆ ಆಲ್ಮೋಸ್ಟ್ 1.5 ವರ್ಷ ನಾನು ಏನು ಕೆಲಸ ಮಾಡಿಲ್ಲ. ಜನ ಏನ್ ಅನ್ಕೊಂಡ್ರು ಅಂದ್ರೆ ಇಲ್ಲಿ ಇಂಡಸ್ಟ್ರಿ ಅವರು ಬಾಂಬೆಗೆ ಹೋಗಿ ಅಲ್ಲೇ ಬಿಸಿ ಇದ್ದಾನೆ ಅಂತ. ಯಾರಿಗೂ ಗೊತ್ತು ಇಲ್ಲ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಇಲ್ಲಿಯವರು ಅವನು ಅಲ್ಲಿದ್ದಾನೆ, ಬಿಸಿ ಇದಾರೆ, ಬಿಡು, ಸಿಗಲ್ಲ ಅಂತ. ಸೊ ಹಂಗೆ ಒಂದಷ್ಟು ಕೆಲಸಗಳನ್ನು ಇಲ್ಲಿ ಕಳ್ಕೊಂಡೆ. ಜೊತೆಗೆ ಕೆಲಸ ಮಾಡಕ್ಕೂ ಆಗ್ತಾ ಇರಲಿಲ್ಲ, ಬಂದಿದ್ರು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಈ ತರದೆಲ್ಲ ಆಯ್ತು. ಇಟ್ ವಾಸ್ ಅ ಸೆಟ್ ಬ್ಯಾಕ್. ಆಮೇಲೆ ಅಷ್ಟೇ, ಅದೇ ಮತ್ತೆ ಎದ್ದೇಳ್ಬೇಕು ಮತ್ತೆ. ಬಟ್ ಯು ವಾಂಟೆಡ್ ಟು ಕಮ್ ಬ್ಯಾಕ್ ಅಂಡ್ ಯು ವಾಂಟೆಡ್ ಟು ವರ್ಕ್. ಖಂಡಿತ. ಅಂಡ್ ಯು ನೆವರ್ ವಾಂಟೆಡ್ ಟು ಗಿವ್ ಅಪ್. ನೆವರ್ ವಾಂಟೆಡ್ ಟು ಗಿವ್ ಅಪ್. ಅದು ನನಗೆ ಆ ಒಂದು ವರ್ಷದಲ್ಲಿ ನಾನು ಇನ್ನ ಅಂದ್ರೆ ಏನೋ ಒಂದು ಮಾಡ್ಬೇಕು, ಆಕ್ಟಿಂಗ್ ಅಂದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಅವಾಗ್ಲೇ ನನಗೆ ಡಿಸೈಡ್ ಆಗಿದ್ದು. ಅಲ್ಲಿವರೆಗೆ ಏನ್ ಬರುತ್ತೋ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಇಲ್ಲ, ಒಳ್ಳೆ ಸಿನಿಮಾ ಮಾಡೋಣ ಅಂತ ನಾನು ಅಟ್ಲೀಸ್ಟ್ ಆ ಥಾಟ್ ಬಂತು. ವೆರಿ ನೈಸ್, ವೆರಿ ನೈಸ್. ಯಾಕಂದ್ರೆ ಒಂದಷ್ಟು ಡಬ್ಬ ಸಿನಿಮಾ ಮಾಡಿದೀನಿಲ್ಲ,
ಬಟ್ ಆ ಥಾಟ್ that's more important. That's more important. See, when you hit the floor ಅಲ್ಲ, ನೀವು ನೆಲದ ಮೇಲೆ ಬಿದ್ದಾಗ ಎದ್ದೇಳೋ ಕನಸು ಕಾಣ್ತೀವಲ್ಲ, ಅದು ಬಹಳ ಇದು. I mean, that's very inspiring. And there is another thing I wanted to ask, because you are working couple, right? We are also working couple. So does it help? ಅದು ಒಂದೇ ಫೀಲ್ಡ್ ಅಲ್ಲಿ ಇರೋದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಖಂಡಿತ. ಅರ್ಥ ಅಂದ್ರೆ ನನ್ನ ಪಾರ್ಟ್ನರ್ ಈಗ ಅರ್ಥ ಮಾಡ್ಕೋತಾಳೆ. ನಾನು ಇವಾಗ ಲೇಟ್ ನೈಟ್ ಶೂಟ್ ಇರ್ಬೋದು, ನಾನು ಮೈಸೂರಲ್ಲಿ 15 ದಿವಸ ಅಲ್ಲೇ ಇರ್ಬೇಕಾಗ್ಬೋದು, ಇನ್ನೆಲ್ಲೋ ಕಡೆ ನಾನು ಕಜಾಕಿಸ್ತಾನ್ಗೆ ನಾವು ಗಾಳಿಪಟ ಹೋದಾಗ ಅಲ್ಲಿ ಸುಮಾರು ದಿವಸ ಇದ್ವಿ. ಸೊ ಅಂತ ಟೈಮಲ್ಲೆಲ್ಲ ಬಹುಶಃ ಬೇರೆ ಪಾರ್ಟ್ನರ್ ಆಗಿದ್ರೆ ಒಂದ್ ಸ್ವಲ್ಪ ಅನ್ಸುತ್ತೆ, ಕರೆಕ್ಟ್, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ಆ ತರದ್ ಏನೇನೋ ಫೀಲಿಂಗ್ಸ್ ಬರ್ಬೋದು. ಬಟ್ ಒಂದೇ ಇಂಡಸ್ಟ್ರಿಲಿ ಇರೋದ್ರಿಂದ ಒಬ್ರನ್ನೊಬ್ರು ನಾವು ಸ್ಟೋರಿನೂ ಎಲ್ಲ ಈ ತರದ್ ಒಂದು ಕತೆ ಬಂದಿದೆ ನನಗೆ, ಕೋರ್ಟ್ ರೂಮ್, ಕರೆಕ್ಟ್ ಇನ್ಪುಟ್ಸ್ ತಗೋಬಹುದು. ಆಮೇಲೆ ಅವಳು ಬಂದು ಆನೆಸ್ಟ್ ಒಪಿನಿಯನ್ ಕೊಡ್ತಾರೆ ನನ್ನ ಪರ್ಫಾರ್ಮೆನ್ಸ್ ನೋಡಿ. ಆನೆಸ್ಟ್, ಇಲ್ಲೂ ಅವ್ರ ಆಕ್ಟಿಂಗ್ ಮಾಡಿದ್ಯಾ, ಈ ಎಕ್ಸ್ಪ್ರೆಷನ್ you have your own critic at home. at home. ಸೊ ನಾನು ಅಷ್ಟೇ ಅವಳ ಸಿನಿಮಾದೆಲ್ಲ ನೋಡಿದಾಗ ನಾನು ಅದ್ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು, ಈ ತರ ಪರ್ಫಾರ್ಮೆನ್ಸ್ ಮಾಡು, ಈ ತರದ್ದು ಸೆಟಲ್ ಆಕ್ಟಿಂಗ್ ಮಾಡು. ಸೊ ಇದೆಲ್ಲ ನಮ್ಗೆ ಒಬ್ರು ಇನ್ಪುಟ್ ಹೆಲ್ಪ್ ಆಗುತ್ತೆ. And while evaluating the scripts also it helps. ಖಂಡಿತ, correct? You can take honest opinion. ಹೌದು, you can discuss and you can. ಯಾಕೆಂದ್ರೆ ಕೆಲವು ಫ್ರೆಂಡ್ಸ್ ನಾನು ನೋಡಿದ್ದೀನಿ, ಅವ್ರದ್ದು ಪಾರ್ಟ್ನರ್ ಬೇರೆ ಯಾವ್ದೋ ಇದರಲ್ಲಿ ಇದ್ದಾರೆ, but then it becomes really difficult. ಕರೆಕ್ಟ್. ಸೊ ಅದು ಆ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಲೀಸ್ಟ್ ನಮ್ಮಿಬ್ರಲ್ಲಿ ಇದೆ, ಅದು ತುಂಬಾ ಹೆಲ್ಪ್ ಆಗುತ್ತೆ. It helped me as well. ನಿಮ್ಮ ಮನೆಯವರು ಹೇಗೆ ನೀವು ಡೈರೆಕ್ಷನ್ ಮಾಡ್ತೀರಿ ಫಸ್ಟ್ ಹೇಳಿದಾಗ ಹೇಗಿತ್ತು? ಹೇಳೇ ಇಲ್ಲ. ಆಫೀಸ್ ವರ್ಕ್ ಬೆಳಗ್ಗೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ಬಿಟ್ಟೆ. There were bitter experiences like you had from my earlier movies, and she was very concerned about it. And she was concerned. She said, ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಯಾಕೆ? ನಾನು ನನ್ನ ಫೀಲ್ಡ್ ಅಲ್ಲಿ ನಾನು ಶಾರುಖ್ ಖಾನ್, ಶಾರುಖ್ ಖಾನ್ ಗಿರಿ ಬಿಟ್ಟು ನೀವು ಎಲ್ಲೋ ಹೋಗಿ ಇನ್ನೊಬ್ರ ಹತ್ರ ನಿಂತ್ಕೊಳ್ಳೋದು ಬೇಕಾ? And I was above 40 when I took this decision of making movie, chasing my dream. ಸೊ ಅದೆಲ್ಲ ಇರುತ್ತಲ್ಲ. ಸೊ ಅವಾಗ ನನಗೆ ಕ್ರಿಯೇಟಿವಿಟಿ is what drives me at work. So I was kind of becoming more on the management side at least, that to managing stuff, which I didn't like. I mean, the money was good. Money still. ನೋಡಿದ್ರೆ ಗೊತ್ತಾಗುತ್ತೆ. ನೀವು ಅಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸಿಗೆ, ಅಷ್ಟು ದೇಶ ಸುತ್ತಿದ್ದಕ್ಕೆ, ಸೀನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಡೆಫಿನೆಟ್ಲಿ ವಿ ಬೋತ್ ಹ್ಯಾಡ್ ಅವರ್ ಇದೊಂಥರ ಸುವರ್ಣ ಯುಗದಲ್ಲಿ. ಈ ಸುವರ್ಣ ಯುಗ ಬಿಟ್ಟು ನೀವು ಯಾಕೆ ಇನ್ನೊಂದು ಶಿಲಾಯುಗಕ್ಕೆ ಯಾಕೆ ಹೋಗ್ತೀರಿ ಅನ್ನೋ ತರದ್ದು ಒಂದು ಪ್ರಶ್ನೆ ಇತ್ತು. She was concerned, and my parents, we are kind of very close family. So everyone had their own doubts. Now, because I'm happy doing what I'm doing, they don't question much. They don't ask much. And they cannot contribute. When I got into the writing programs or IT or info, that time nobody knew. ನಿಮ್ಮ ಮಗ, ನಮ್ಮ ತಂದೆಗೆ ನಿಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾನೆ ಅದೇನೋ ಗೊತ್ತಿಲ್ಲ. This I'm talking about 1989-90. ಅವರಿಗೆ ಜಸ್ಟ್ ಬಿಗಿನಿಂಗ್ ಅಲ್ವಾ? ಜಸ್ಟ್ I was consulting with Wipro. ಬಹಳ ಜನ ಕೇಳೋರು, ಅವ್ರು ಶಿಕಾಕಾಯಿ ಮಾಡ್ತಾರ, ನೀ ಏನ್ ಮಾಡ್ತಿ ಫ್ಯಾಕ್ಟ್ರಿ, ಶಿಕಾಕಾಯಿ ಫ್ಯಾಕ್ಟ್ರಿ. ಸೊ ಆ ತರದ ಪ್ರಶ್ನೆಗಳನ್ನು ಇರುತ್ತೆ. ಆಮೇಲೆ ಶಿಕಾಕಾಯಿ ಇಲ್ಲ, ವಿಪ್ರೋದವ್ರ ಇಲ್ಲ, ನಮ್ ತಂದೆ ಫಿಸಿಷಿಯನ್. ಸೊ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ವಿಪ್ರೋ ವಾಸ್ ನೌನ್ ಫಾರ್ ಮೇಕಿಂಗ್ ಶಿಕಾಕಾಯಿ. ಕರೆಕ್ಟ್. Larger population didn't know that they also make computers. And they provide services to the. They didn't know. ಸೊ ಊರ್ಗ್ ಹೋದಾಗ ನನಗೆ ಎಲ್ ಕೆಲಸ ಮಾಡ್ತೀರಿ ಅಥವಾ ಯಾರಾದ್ರೂ ಕೇಳಿದ್ರೆ ನಮ್ಮ ತಂದೆ ಅಥವಾ ಅವ್ರಿಗೂ he was not able to explain what this guy. So I have gone through that. So again, when I started taking up this storytelling, narration,
ಏನ್ ಮಾಡ್ತಿ ಅಂತ ಒಂದು ಪ್ರಶ್ನೆ. ಸೊ ಐ ಆಮ್ ಯೂಸ್ ಟು ಎಕ್ಸ್ಪ್ಲೇನಿಂಗ್ ಇಟ್ ಟು ಪೀಪಲ್ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಅನ್ಯೂಶುವಲ್, ನಾಟ್ ರೆಗ್ಯುಲರ್ ಫಾರ್ಮ್ಯಾಟ್. So lots of my colleagues and friends were thinking about having their vacation in Florida Beach. Now I am shooting on streets. So even my friends used to ask, they ask me, why do you put in so much of hardship? Why do you do this? I tell them because I enjoy doing it. I'm happy doing it. It doesn't, I don't treat that as hardship. ನನಗೆ ಅದು ಕಷ್ಟದ ಕೆಲಸ ಅಲ್ಲ, ನನಗೆ ಇಷ್ಟದ ಕೆಲಸ, ಖುಷಿ ಕೆಲಸ. ನನಗೆ ಮಾಡೋಕ್ ಬಿಡ್ರಿ. ವಾಟ್ ಅಬೌಟ್ ಯುವರ್ ಫ್ಯೂಚರ್? ವಾಟ್ ಅಬೌಟ್, ಐ ಮೀನ್, ನೋ ಬಡಿ ನೋಸ್ ಯುವರ್ ಫ್ಯೂಚರ್, ಎನಿಬಡಿಸ್ ಫ್ಯೂಚರ್. ಸೊ ಆಸ್ ಯು ಸೆಡ್, ಐ ಫೌಂಡ್ ದಟ್ ಸಿಮಿಲಾರಿಟಿ. ಯು ಬಿಲೀವ್ ಇನ್ ಟುಡೇಸ್ ವರ್ಕ್. That's what he said. So I do the same thing. This comes from philosophical, not from the sportsmanship, or not from. Because you are being a sportsman, you have arrived on that side. Correct. So being philosophical and having I arrived at the same point. So I am happy with what I am doing. So that makes me more stronger, a better person. So my father did something similar. He never worried about the future. Maybe it has inherited to me that way. ಸೊ ಯಾ, ನನಗೆ ಬಹಳಷ್ಟು ಈ ತರದ ಪ್ರಶ್ನೆಗಳು, ಈ ತರದ ಇದನ್ನ ಬಂತು. ಐ ಲಾಫ್, ಐ ಡೋಂಟ್ ಶೋ ಇಟ್, ಐ ಲಾಫ್ ಇನ್ಸೈಡ್. ಯಾರಾದ್ರೂ ಪ್ರಶ್ನೆ ಸುಮ್ನೆ ಆರಾಮ್ ಮನೆಯಾಗಿರ್ಬೋದು, ಆರಾಮ ಇದೀನಪ್ಪ, ನಾ ಯಾವಾಗ ನಿನ್ನ ಹತ್ರ ಬಂದು ಮಾರಾಯ ರೊಕ್ಕ ಕೇಳಿಲ್ಲ ಅಲ್ಲ, ನಾ ಆರಾಮೇ ಇದ್ದೀನಿ. ಬಹಳ ನನ್ ಬಗ್ಗೆ ಬಹಳ ವರಿ ಮಾಡ್ಕೊಳ್ಳೋರು ಬೇಕಾಷ್ಟು ಜನ ಇದ್ದಾರೆ. ಬಟ್ ಯಾ, ಐ ಆಮ್ ಡೂಯಿಂಗ್, ಐ ಆಮ್ ಹ್ಯಾಪಿ. ನಿಮಗೆ ಗೊತ್ತು, ಹ್ಯಾಪಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. That is more important. That is more important. ಹೌದು. Nothing else. Nothing else. ಹೌದು. See, Ambani, the richest guy, talking about being happy, not being worried about money, it is skeptical. ನೀ ಅಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ನಿನ್ನ ಹತ್ರ ದುಡ್ಡು ಇದೆ ಅದಕ್ಕೆ ಹೇಳ್ತೀನಿ. ಬಟ್ ರಿಯಲಿ ಹ್ಯಾಪಿನೆಸ್ ಇದೆಯಲ್ಲ, ಅದು ಸಬ್ಜೆಕ್ಟಿವ್. ಅದು ಏನಂದ್ರೆ, ನೀವು ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಲ್ಲಿ ಪಿಜ್ಜಾ ತಿಂದು ಖುಷಿ ಆಗದೆ ಇರ್ಬೋದು, ರೋಡ್ ಸೈಡ್ ಇಡ್ಲಿ ತಿಂದು ತುಂಬಾ ಖುಷಿಯಾಗಿರ್ಬೋದು. ಹೌದು, ಇಟ್ಸ್ ವೆರಿ ರಿಲೇಟಿವ್. ಹೌದು. So someone might be seeing me working 12 hours or 13 hours, ridiculing me, ಸುಮ್ಮನೆ ಕಷ್ಟ ಪಡ್ತಾನೆ. ಬಟ್ ಐ ಆಮ್ ನಾಟ್ ಕರೆಕ್ಟ್. ಅದರಲ್ಲಿ ಒಂದು ಖುಷಿ ಸಿಗ್ತದೆ. ಎಕ್ಸಾಕ್ಟ್ಲಿ. ಹೌದು. So I'm enjoying my process. I'm happy with that. The moment I find I don't find happiness, then there are other things I can move to. I like music. I like reading. I can still go to Florida and have fun. So success is just byproduct. ಅಷ್ಟೇ. Exactly. ಹೌದು. So ಆ ತರ ಇದೆ. So anyway, kind of talking to you was really nice. ತುಂಬಾ ದಿವಸ ಆದ್ಮೇಲೆ ಖುಷಿಯಿಂದ ಮಾತಾಡಿದ್ವಿ. ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಹರಟಿ ಹೊಡೆದ್ವಿ. ಹೌದು. ಜಜ್ಮೆಂಟ್ ಪ್ರಮೋಟ್ ಮಾಡಿದ್ವಿ ಅನ್ಕೋತೀನಿ. Thank you so much for giving me time, Digant. It's a pleasure talking to you. Thank you. Enjoyed working with you. Yeah, same here.